ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಏಪ್ರಿಲ್ 5ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಹಗಲಿನಲ್ಲಿ ಕರ್ತನು ತನ್ನ ಪ್ರೀತಿ ಕರುಣೆಯನ್ನು ಆಜ್ಞಾಪಿಸುತ್ತಾನೆ. ರಾತ್ರಿಯಲ್ಲಿ ನನ್ನೊಂದಿಗೆ ಆತನ ಹಾಡು ಇರುವುದು. ಕೀರ್ತನೆಗಳು 42ನೇ ಅಧ್ಯಾಯ 8ನೇ ವಚನ. ಒಂದು ವೇಳೆ ನಾವು ಎಲ್ಲಿದ್ದೇವೋ ಅಲ್ಲಿಂದಲೇ ನಮಗಿರುವ ಅತ್ಯಂತ ಅನುಕೂಲಕರ ಸಂದರ್ಭಗಳು ಮತ್ತು ಪರಿಸ್ಥಿತಿಗಳಲ್ಲಿ ದೇವರನ್ನು ಸ್ತುತಿಸಲು ಸಿದ್ಧರಿಲ್ಲದೆ ಹೋದರೆ ನಮಗೆ ವ್ಯತ್ಯಾಸವಾಗಿ ಬರುವ ಕಷ್ಟದ ಸಂದರ್ಭಗಳು ಮತ್ತು ಪರಿಸ್ಥಿತಿಗಳಲ್ಲಿ ಆತನನ್ನು ಸ್ತುತಿಸುವ ಸಾಧ್ಯತೆ ಇರುವುದಿಲ್ಲ. ದಾರ್ಯಾವೇಶನು ಅರಮನೆಯಲ್ಲಿ ನಿದ್ರಿಸುವುದಕ್ಕಿಂತ ದಾನಿಯೇಲನು ಸಿಂಹದ ಗವಿಯಲ್ಲಿ ಚೆನ್ನಾಗಿ ನಿದ್ರಿಸಿದನು. ಆತನಿಗಾದ ಸ್ಥಳವಾಗಿರುವ ಸಿಂಹದ ಗವಿಯಲ್ಲಿ ಯಾರೂ ವಿಶ್ರಾಂತಿಯನ್ನು ಕಾಣಲಾರನು. ಆತನನ್ನು ಅರಮನೆಯಲ್ಲಿ ಇಟ್ಟರೂ ವಿಶ್ರಾಂತಿಯನ್ನು ಪಡೆದುಕೊಳ್ಳಲಾರನು. ಆದುದರಿಂದ ಮನುಷ್ಯನ ಸ್ವಾರ್ಥತೆಯನ್ನು ಬದಲಿಸಬೇಕೇ ಹೊರತು ಆತನ ಸಂದರ್ಭಗಳು ಅಥವಾ ಆತನ ಆಸ್ತಿ ಅಲ್ಲ. ಮನುಷ್ಯನ ಸ್ವಾರ್ಥತೆಯನ್ನು ಬದಲಾಯಿಸಿದಾಗ ಮಾತ್ರ ಆತನ ಹೃದಯದಲ್ಲಿ ಸಂತೋಷ ಮತ್ತು ಸ್ತುತಿ ಸ್ತೋತ್ರಗಳು ಹೊಕ್ಕಿ ಹರಿಯುವುದು ಎಂಬುದೇ. ಆಮೆನ್.